ಅತ್ತೆಯವ್ರು ಹೇಳಿದ್ದಾರೆ ತೋಟನ ನೀಟಾಗಿ ಇಟ್ಕೋಬೇಕಂತೆ. ಎಲ್ಲೋ ಸಂಖ್ಯೆ ಇತ್ತಲ್ಲ, ಇದೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಉಂಟೆ. ಮನಸೊಂದಿದ್ದರೆ ಮಾರ್ಗವು ಉಂಟು. ಕೆಚ್ಚದೆ ಇರಬೇಕು. ಅರೆ, ತೋಟಕ್ಕೆಲ್ಲ ನೀರ್ ಬಿಡೋಣ ಅಂತ ಬಂದ್ರೆ ಆಗಲೇ ಯಾರು ನೀರ್ ಬಿಟ್ಬಿಟ್ಟಿದ್ದಾರೆ. ಒಂದ್ ಕೆಲಸ ಕಡಿಮೆ ಆಯ್ತು. ಹಾಗಾದ್ರೆ ಇನ್ನೇನ್ ಮಾಡೋಣ? ಆಹಾ, ಏನಿದು? ಇದು ನೋಡ್ತಾ ಇದ್ರೆ ಅಡ್ಡೋರ್ ಸಿನಿಮಾ ಜೇಡರ ಬಲಿ ಆಪರೇಷನ್ ಡೈಮಂಡ್ ರಾಕೆಟ್ ನೆನಪಿಗೆ ಬರ್ತಾ ಇದೆ. ತಲೆ ಒಳಗಡೆ ಪ್ರಶ್ನೆಗಳ ಸರಮಾಲೆ ಬೆಳೀತಾ ಇದೆ. ಏನಿದು? ಇದ್ರೊಳಗಡೆ ಏನಿರ್ಬೋದು? ಇದನ್ನು ಯಾರಿಲ್ಲಿ ಕಟ್ಟಿದ್ದಾರೆ?
ಇದು ಇದ್ದಕ್ಕಿದ್ದ ಹಾಗೆ ಹೇಗೆ ಬಂತು? ಯಾರು ತಂದಿಟ್ಟಿದ್ದು? ಬಾವಾ, ಜೈಸಿಂ ಬಾವಾ, ಬಾವಾ, ನಾನು ನೋಡ್ತಾ ಇರೋದು ಭ್ರಮೆನಾ ಅಥವಾ ಕಲ್ಪನೆನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಏಯ್, ಯಾರದು ನನ್ನ ಜೊತೆ ಆಟ ಆಡ್ತಿರೋದು? ತಮಾಷೆ ಮಾಡಬೇಡಿ. ಕೋಪ ಬಂದ್ರೆ ನಾನು ಸುಮ್ಮನಿರಲ್ಲ. ಧೈರ್ಯ ಇದ್ರೆ ನಾನು ಎದುರುಗಡೆ ಬನ್ನಿ. ನಾನು ಯಾಕೆ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೀನಿ? ಕಂಟ್ರೋಲ್ ಅಶೋಕ್, ಕಂಟ್ರೋಲ್. ಯಾರಾದ್ರೂ ನೋಡಿದ್ರೆ ನಿನ್ನ ಹುಚ್ಚ ಅನ್ಕೋತಾರೆ. ಕಂಟ್ರೋಲ್, ಕಂಟ್ರೋಲ್. ಏನಿದು? ತುಂಬಾ ಭಾರ ಇರೋ ಆಗಿದೆ. ಒಳಗಡೆ ಮುಖ್ಯವಾದ ವಸ್ತುನೇ ಇರ್ಬೇಕು. ಅಯ್ಯೋ, ಅಪ್ಪಿ ತಪ್ಪಿ ಬಾಂಬಿದ್ರೆ ಏನಪ್ಪ ಮಾಡೋದು? ಪೀಸ್ ಹಾಕಿದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ರೆ ನಮ್ಮ ವೇದ ಅವರು ಆಗಾಗ ಹೇಳ್ತಾ ಇರ್ತಾರೆ, ಏನೇನು ಇಮೇಜಿನ್ ಮಾಡ್ಕೊಂಡು ಧೈರ್ಯ ಕೆಡ್ಸ್ಕೋಬೇಡ ಅಂತ. ಒಳಗಡೆ ಏನಿದೆ ನೋಡೇ ಬಿಡ್ತೀನಿ. ಜಯಸಿಂಹ, ಧೈರ್ಯವಾಗಿರು, ನೋಡು. ಅಯ್ಯೋ, ಒಂದ್ ವೇಳೆ ಬ್ಲಾಸ್ಟ್ ಆಗ್ಬಿಟ್ರೆ ಗುರು ರಾಘವೇಂದ್ರ ನಮ್ಮ ವೇದವ್ರನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಏನೋ ಗಟ್ಟಿಯಾಗಿರುತ್ತೆ. ಬಾಂಬ್ ಅಲ್ಲ ಅನ್ಸುತ್ತೆ. ನಂದಿ ವಿಗ್ರಹ ಅಲ್ಲ, ದೇವ್ರ ಮನೇಲಿ ಇಡ್ಬೇಕಾದ ವಿಗ್ರಹನ ತಂದು ಯಾರೋ ಇಲ್ಲಿಟ್ಟಿದಾರಲ್ಲ, ಇದನ್ನ ತಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಡ್ತೀನಿ. ಎಲ್ರೂ ನನ್ನ ಹೊಗಳುತ್ತಾರೆ. ಅಯ್ಯೋ ಅಯ್ಯೋ, ಇವತ್ತು ಹೊಗಳಿದ್ದೇ ಮಕ್ಕಳದು.
ಏನದು ಕೈಯಲ್ಲಿ? ಮತ್ತೆ ಯಾರೋ ದಡ್ರು ಬುದ್ಧಿ ಇಲ್ಲದೆ ಇರೋರು, ತಲೆ ಒಳಗಡೆ ಜೇಡಿ ಮಣ್ಣು ತುಂಬಿಕೊಂಡಿರೋರು, ದಡ್ ಶಿಖಾಮಣಿಗಳು ಅತ್ತೆ, ಅದು ತಗೊಂಡೋಗಿ ಹೊರಗಡೆ ಇಟ್ಟಿದ್ದಾರೆ. ಅದನ್ನ ಅಂದ್ರೆ? ಅದಾ ಇಲ್ಲಿ ತೋರಿಸ್ತೀನಿ. ನೋಡಿ ಅತ್ತೆ, ಇದೆ ಯಾರು ಅವಿವೇಕಿಗಳು ಇದನ್ನ ತಗೊಂಡೋಗಿ ತೋಟದಲ್ಲಿರೋ ಮರಕ್ಕೆ ನೇತಾಕಿದ್ದಾರೆ. ಅವ್ರಿಗೇನನ್ಬೇಕು? ಅಲ್ಲ ಅತ್ತೆ, ದೇವ್ರ ವಿಗ್ರಹನ ಯಾರು ತಗೊಂಡೋಗಿ ಹೊರಗಡೆ ಇಡ್ತಾರ? ದೇವ್ರ ಮನೇಲಿ ತಾನೇ ಇಡಬೇಕು. ಅದಕ್ಕೆ ದೇವ್ರ ಮನೇಲಿ ಇಡೋಣ ಅಂತ ತಗೊಂಡು ಬಂದೆ. ನಂದಿ ವಿಗ್ರಹ ಅಲ್ವಾ, ಶಿವನ್ ಕದ ಹಾಗೆ ನಮ್ಮನ್ನು ಕಾಯ್ತಾನೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ನಿಮಗ್ ಬುದ್ಧಿ ಇಲ್ವಾ? ಮನೆ ಹೊರಗಡೆ ಇರೋ ವಿಗ್ರಹನ ಪೂಜೆ ಮಾಡದೆ ಮನೆ ಒಳಗಡೆ ತರಬಾರ್ದು. ಅದನ್ನ ಯಾರಿಟ್ಟಿದಾರೋ, ಏನ್ ಕತೆನೋ ಏನೋ ಕರ್ಮ. ಒಂದ್ ಮಾತು ನನಗೆ ಹೇಳಿ ಒಳಗಡೆ ತರಬೇಕು ತಾನೆ. ಹೋಗಿ ಮೊದ್ಲು ಅದು ಎಲ್ಲಿತ್ತೋ ಅಲ್ಲೇ ಇಟ್ಟು ಬನ್ನಿ. ಅಲ್ಲತ್ತೆ, ಇದು ಯಾವ್ದನ್ನ ಒಳಗಡೆ ತರಬೇಕು, ಯಾವ್ದನ್ನ ಒಳಗಡೆ ತರಬಾರ್ದು ಅಂತ ನನಗ್ ಗೊತ್ತಿಲ್ವಾ? ಹೋಗಿ ಅದೆಲ್ಲಿತ್ತೋ ಇಟ್ಟು ಬನ್ನಿ. ಮತ್ತೆ ಇದನ್ನ ಹೊರಗಡೆ ಇಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಹೋಗ್ತಾ ಇದ್ದೀನಿ. ಮೊದ್ಲು ಹೋಗಿ. ಸರಿ ಅತ್ತೆ. ಕರ್ಮ. ಅಳಿಯ ಮನೆ ತೊಳಿಯ ಅನ್ನೋ ಸಾಲ್ಗೆ ಹೇಳ್ ಮಾಡಿಸ್ದಾಗಿದ್ದಾರೆ. ಹೇಳ್ಕೊಳ್ಳೋದಕ್ಕೆ ನನ್ನ ಅಳಿಯನೇ. ಅಶೋಕಣ್ಣ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ನಡೆದಿದ್ದನ್ನು ಹೇಳಿದ್ರೆ ಇಲ್ಲಿ ಯಾರು ನಂಬಲ್ಲ. ಏನಿಲ್ಲಮ್ಮ ತಂಗಿ, ನಿನ್ನೆ ರಾತ್ರಿ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, ಏನೂ ತಿನ್ನಕ್ ಹೋಗ್ಲಿಲ್ಲ. ಈಗ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಟಿಫನ್ ತಿನ್ನೋಕೆ ಅಂತಾನೆ ಬರ್ತಿದ್ದೆ, ಅಷ್ಟೊತ್ತಿಗೆ ನೀನೇ ತಗೊಂಬಂದೆ. ಕೊಡಿಲಿ. ಅಶೋಕಣ್ಣ, ಆರತಿ ಅಮ್ಮನವ್ರು ಹೇಗಿದ್ದಾರೆ? ಈಗ ಆಪರೇಷನ್ ನಡೀತಾ ಇದೆ ಅನ್ಸುತ್ತೆ. ತಪ್ಪು ತಿಳ್ಕೊಬೇಡಿ, ಆರತಿ ಅಮ್ಮನವ್ರಿಗೆ ಹುಷಾರಿಲ್ಲ. ಇಂಥ ಸಮಯದಲ್ಲಿ ನೀವು ಅವ್ರ ಜೊತೆ ಇರಬೇಕಾಗಿತ್ತು. ಹೆಂಡತಿ ಆದವಳಿಗೆ ಆರೋಗ್ಯ ಸಮಸ್ಯೆ ಆದಾಗ ಅವಳು ಹೆಚ್ಚಾಗಿ ಜೊತೆ ಬಯಸೋದು ಗಂಡನ್ನ ಮಾತ್ರ. ಇರಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಏನೇನೋ ಟೆನ್ಷನ್ಸ್ಗಳು. ಟೆನ್ಷನ್ನ? ಅಂದ್ರೆ ಆರತಿ ಅಲ್ಲಿದ್ದಾಳಲ್ಲ, ಅದೇ ನನ್ನ ಟೆನ್ಷನ್ನು. ಆಮೇಲೆ ಆಫೀಸಲ್ಲಿ ಬೇರೆ ತುಂಬಾ ಕೆಲಸ, ಹೋಗ್ಲೇಬೇಕು, ಅದನ್ನೇ ಹೇಳಿದೆ ಅಷ್ಟೆ. ನಿಮಗ್ ಬುದ್ಧಿ ಹೇಳೋಷ್ಟು ವಿದ್ಯಾವಂತೆ ನಾನಲ್ಲ. ಆದ್ರೆ ಆರತಿ ಅಮ್ಮನವ್ರಿಗೆ ಕಾಲು ಮುರಿದಿದೆ ಅನ್ನೋ ನೋವಿಗಿಂತ ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋ ನೋವೇ ಹೆಚ್ಚಾಗಿದೆ. ಯಾವ ಕೆಟ್ಟ ಕಣ್ಣು ನಿಮ್ ಸಂಸಾರದ ಮೇಲೆ ಬಿತ್ತು? ತಿಳಿ ಹಾಲ್ನಂತಿದ್ದ ನಿಮ್ ಸಂಸಾರ ಒಡೆದ ಹಾಲ್ನಂತ ಆಗೋಗಿದೆ. ಆರತಿ ಅಮ್ಮನವ್ರಿಗೆ ನೀವು ಒಂದೇ ಪಂಚ ಪ್ರಾಣ. ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡಬೇಡಿ ಅಶೋಕಣ್ಣ. ನಾನ್ ಕೈ ಬಿಡಲ್ಲ, ಆದ್ರೆ ಅವರಾಗವ್ರೆ ನನ್ನ ಕೈ ಬಿಡಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಮಾತಂಗಿ, ನನ್ನ ಹತ್ರ ಒಂದು ವಿಷಯ ಕೇಳಲ್ಲ. ನಮ್ಮ ಸಂಸಾರದ ವಿಷಯನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ಆರತಿ ಜೊತೆಗೆ ನೀನ್ ತುಂಬಾ ಕ್ಲೋಸ್ ಆಗಿರ್ತೀಯ. ಆರತಿ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಏನು ಅಂತ ನಿಂಗೇನಾದ್ರು ಗೊತ್ತಾ? ಇಲ್ಲ ಅಣ್ಣ. ಸರಿ, ನೀನು ಹೊರಡು.